My heart is filled with the pride of being an Indian every day. It's also a special day for me for more than one reason. ಭಾರತ ಕ್ರಿಕೆಟ್ ದಂತಕತೆ ಅನಿಸ್ಕೊಳ್ಳಬಹುದಾದಂತಹ ದಿ ಕಿಂಗ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ನಿಂದ ವಿದಾಯವನ್ನು ಹೇಳ್ತಾ ಇದ್ದಾರೆ. ಇವತ್ತಿನ ಸದ್ಯ ಬ್ರೇಕಿಂಗ್ ನ್ಯೂಸ್ ಇದಾಗಿರುತ್ತೆ. ಕ್ರಿಕೆಟ್ ಲೋಕ ಇದನ್ನು ಖಂಡಿತವಾಗಿಯೂ ಬಹಳಷ್ಟು ಬೇಸರದಿಂದ ಕಾಣಲಿಕ್ಕಿದೆ. ಯಾಕಂತಂದರೆ ತನ್ನ 14 ವರ್ಷದ ಕ್ರಿಕೆಟ್ ಕ್ಯಾರಿಯರ್ ಏನಿದೆ, ಟೆಸ್ಟ್ ಕ್ರಿಕೆಟ್ಗೆ ಅವರು ನಿವೃತ್ತಿಯನ್ನು ಘೋಷಿಸ್ತಾ ಇದ್ದಾರೆ. ಮೊನ್ನೆ ದಿನ ರೋಹಿತ್ ಶರ್ಮಾ ಅವರು ನಿವೃತ್ತಿಯನ್ನು ಘೋಷಿಸಿದ್ದರು. ಅದರ ಬೆನ್ನಲ್ಲೇ ವಿರಾಟ್ ಕೊಹ್ಲಿ ಕೂಡ ರಿಟೈರ್ಮೆಂಟ್ ಅನೌನ್ಸ್ ಮಾಡ್ತಾರೆ ಅನ್ನುವಂತಹ ಒಂದು ಸುದ್ದಿ ಬರ್ತಾನೆ ಇತ್ತು. ಕೆಲವೊಂದಿಬ್ಬರು ದಿ ಗ್ರೇಟ್ ಆಟಗಾರರು ಇವಾಗ ನಿವೃತ್ತಿ ಘೋಷಿಸಬೇಡಿ ಅಂತ ಹೇಳಿದರು. ಯಾಕಂದರೆ ವಿರಾಟ್ ಕೊಹ್ಲಿ ಫಿಟ್ನೆಸ್ ಆ ಥರ ಇನ್ನೂ ಇದೆ. 1-2-3 ವರ್ಷ ಇನ್ನೂ ಸಖತ್ತಾಗಿ ಆಟ ಆಡ್ಬೋದು. ಈ ವರ್ಷ IPLನಲ್ಲೂ ಒಳ್ಳೆ ಫಾರ್ಮಲ್ಲಿದ್ದಾರೆ. ಸೊ ಅದರಿಂದಾಗಿ ಯು ಶುಡ್ ಪ್ಲೇ ಫಾರ್ ಇಂಡಿಯಾ ಅಂತ ಎಲ್ಲರೂ ಟ್ವೀಟ್ ಮಾಡ್ತಾಯಿದ್ರು. ಆದರೆ ಏನು ಅವರ ಟೈಮ್ ಆಗಿದೆ ರಿಟೈರ್ಮೆಂಟ್ ಮಾಡೋಕ್ಕೆ. ಇದೊಂದು ಬೆಸ್ಟ್ ಟೈಮ್ ಅಂತ ಅವರು ಅಂದ್ಕೊಂಡು ಅನಿಸುತ್ತೆ. ಸೊ ಇಬ್ಬರು ದೈತ್ಯರನ್ನು ನಾವು ಇವತ್ತು ನಮ್ಮ ದೇಶ ಕ್ರಿಕೆಟ್ ತಂಡ ಕಳೆದುಕೊಳ್ತಾ ಇದೆ. ಸೊ ಅವರ ಕ್ಯಾರಿಯರನ್ನು ನೋಡ್ತಾ ಹೋದರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಅವರು ಮಾಡಿದಂತಹ ದಾಖಲೆಗಳು ಅಥವಾ ಅವರ ಬಯೋವನ್ನು ನಾವು ಒಂದು ಕಂಪ್ಲೀಟಾಗಿ ಇವತ್ತು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿರಾಟ್ ಕೊಹ್ಲಿ ನವೆಂಬರ್ 5, 1988ರಲ್ಲಿ ಜನನ ಆಗುತ್ತೆ. 36 ಇಯರ್ಸ್ ಓಲ್ಡ್, ಅಂದರೆ 36 ವರ್ಷ, ಒಂದು 200 ದಿವಸ ಆಲ್ಮೋಸ್ಟ್ ಆಗಿದೆ ಅನಿಸುತ್ತೆ. ರೈಟ್ ಹ್ಯಾಂಡ್ ಬ್ಯಾಟ್ಸ್ಮ್ಯಾನ್, ರೈಟ್ ಆರ್ಮ್ ಮೀಡಿಯಂ ಬೌಲರ್, ಟಾಪ್ ಆರ್ಡರ್ ಬ್ಯಾಟರ್, ಅಂದರೆ ಟಾಪ್ ಆರ್ಡರಲ್ಲಿ ಬ್ಯಾಟ್ ಮಾಡೋಕ್ಕೆ ಬರ್ತಾರೆ. ಓಪನಿಂಗ್ ಬ್ಯಾಟ್ ಅಥವಾ ಒನ್ ಡೌನಲ್ಲಿ ಬ್ಯಾಟಿಂಗ್ ಬಂದದ್ದು ಅವರ ಚರಿತ್ರೆ. ಓಕೆ, ಇನ್ನು ಟೆಸ್ಟ್ ಕ್ರಿಕೆಟ್ ಮಾತ್ರ ನಾವು ನೋಡ್ಕೊಂಡು ಹೋಗೋಣ. ಟೆಸ್ಟ್ ಕ್ರಿಕೆಟಲ್ಲಿ ಅವರು 123 ಮ್ಯಾಚ್ಗಳನ್ನು ಆಡಿದ್ದಾರೆ. 210 ಇನ್ನಿಂಗ್ಸ್ಗಳಲ್ಲಿ 9230 ರನ್ಗಳನ್ನು ಹೊಡೆದಿದ್ದಾರೆ. ಹೈ ಸ್ಕೋರ್ ಅಂದರೆ 254 ಟಾಪ್ ಸ್ಕೋರ್. ಟೆಸ್ಟ್ ಕ್ರಿಕೆಟ್ನಲ್ಲೂ 46 ಆ್ಯಾವರೇಜನ್ನು ಕಾಯ್ದುಕೊಂಡಿದ್ದಾರೆ. ಅಂದರೆ ದಿ ಗ್ರೇಟ್, ಒನ್ ಆಫ್ ದಿ ಗ್ರೇಟ್ ಬ್ಯಾಟ್ಸ್ಮ್ಯಾನ್ ಅಂತಲೇ ಹೇಳ್ಬೋದು. ಓಕೆ, ಸ್ಟ್ರೈಕ್ ರೇಟ್ 55 ಇದೆ, 130, ಆಮೇಲೆ 50s 31. ಓಕೆ, ಸಚಿನ್ರ ದಾಖಲೆಯನ್ನು ಮುರಿಯೋಕ್ಕಂತೂ ಅವರಿಂದ ಆಗಿರಲಿಲ್ಲ. ಐ ಥಿಂಕ್ ಟೆಸ್ಟ್ ಕ್ರಿಕೆಟಲ್ಲಿ ಸಚಿನ್ ತೆಂಡೂಲ್ಕರ್ ಅವರು 49 ಸೆಂಚುರೀಸ್ ಅಂತ ಅನಿಸುತ್ತೆ. ಓಕೆ, 30 ಸೆಂಚುರೀಸ್ ಯಾರು ಟೆಸ್ಟ್ ಕ್ರಿಕೆಟ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಹೊಡೆದಿದ್ದಾರೆ. ಮಾಸ್ಟರ್ ಬ್ಲಾಸ್ಟರ್ ಇನ್ನೂ 1ನೇ ಸ್ಥಾನದಲ್ಲಿ ಇದ್ದಾರೆ. ಓಕೆ, ಆದರೆ ಏನು ನಮ್ಮ ODIಯಲ್ಲಿ ಸಚಿನ್ ಅವರನ್ನು ಸಮಬಲ ಮಾಡಿದ್ದಾರೆ ಯಾರು, ವಿರಾಟ್ ಕೊಹ್ಲಿ. ಇನ್ನೂ ಮ್ಯಾಚಸ್ ಇದೆ. ಮೇ ಬಿ ಐ ಥಿಂಕ್ 30 ಸೆಂಚುರೀಸ್ ಬರೋದು ಕಷ್ಟ ಅನಿಸುತ್ತೆ. 100 ಸೆಂಚುರೀಸನ್ನು ಹೊಡೆಯೋದಕ್ಕೆ ಸಾಧ್ಯ ಇಲ್ಲ ವಿರಾಟ್ ಕೊಹ್ಲಿಯಿಂದ ಇಂದಿನ ಆ ಒಂದು ಪರಿಸ್ಥಿತಿ. ಯಾಕಂತಂದರೆ ನಮ್ಮ ದೇಶೀಯ ಕ್ರಿಕೆಟ್ನಲ್ಲಿ ಉದಯೋನ್ಮುಖ ಆಟಗಾರರ ದೊಡ್ಡ ಪಟ್ಟಿ ಇದೆ. ಸೊ ಅದರಿಂದಾಗಿ ಒಂದೇ 2 ಮ್ಯಾಚ್ ಡ್ರಾಪ್ಔಟ್ ಆದರೂ ODIನಿಂದ ಮತ್ತೆ ಸೇರ್ಕೊಳ್ಳೋಕ್ಕೆ ಭಾರೀ ಕಷ್ಟ ಇದೆ. ಕಿಂಗ್ ಕೊಹ್ಲಿ ಆದ ಕಾರಣ ಮೇ ಬಿ ಚಾನ್ಸಸ್ ಇದೆ 50-50. 30 ಸೆಂಚುರೀಸ್ ಹೊಡೆಯೋಕ್ಕೆ ಭಾರಿ ಕಷ್ಟ ಇದೆ. ಹೊಡಿಬೋದು. ಓಕೆ, ಇದೇ ಫಾರ್ಮನ್ನು ಮುಂದುವರಿಸ್ತಾ ಹೋದರೆ ಮೇ ಬಿ ಹೊಡ್ಬೋದು ಹಾಗೆ. ಓಕೆ, ಟೆಸ್ಟ್ ಕ್ರಿಕೆಟ್ನಲ್ಲಿ ಹಾಗೆ ಆದರೆ ಟೆಸ್ಟ್ ಬೌಲಿಂಗಲ್ಲಿ 11 ಇನ್ನಿಂಗ್ಸ್ಗಳಲ್ಲಿ 175 ಬಾಲ್ಗಳನ್ನು ಎಸೆದಿದ್ದಾರೆ. 84 ರನ್ ಬಿಟ್ಟುಕೊಟ್ಟು ವಿಕೆಟ್ ಪಡ್ಕೊಂಡಿಲ್ಲ. ಟೆಸ್ಟ್ ಚರಿತ್ರೆ ಅಷ್ಟೇ ಇರೋದು. ಓಕೆ, ODIಯಲ್ಲಿ ಇನ್ನೂ ಅವರು ಆಡ್ತಾರೆ, 2020ಯಲ್ಲೂ ಆಡ್ತಾರೆ. ಸೊ ಅದರಿಂದಾಗಿ ಆ ಒಂದು ಡೀಟೇಲ್ಸ್ ಇವಾಗ ಸದ್ಯಕ್ಕಂತೂ ಬೇಡ. ಟೋಟಲಿ ನೋಡಿದರೆ ಒನ್ ಆಫ್ ದಿ ಗ್ರೇಟ್, ಇಂಡಿಯಾ ನೋಡಿದಂತಹ ಗ್ರೇಟ್ ಬ್ಯಾಟ್ಸ್ಮ್ಯಾನ್ ಅಂತ ಹೇಳ್ಬೋದು. ಅವರ ಆ್ಯಟಿಟ್ಯೂಡ್ ಇರ್ಬೋದು, ಆ ಒಂದು ಗೇಮ್ ಪ್ಲ್ಯಾನ್ ಇರ್ಬೋದು, ಅಗ್ರೆಸಿವ್ ಆಗಿ ಆಡುವಂತಹ ಒಂದು ರೀತಿ ಇರ್ಬೋದು, ಎಲ್ಲವೂ ಆ ಒಂದು ಅಭಿಮಾನಿಗಳನ್ನು ರೊಚ್ಚಿಗೆ ಬೀಸುವಂತೆ ಮಾಡುವಂಥದ್ದು. ಈ RCBಯಲ್ಲಿ ಇವಾಗ ಏನು 18 ವರ್ಷಗಳಿಂದ RCBಯನ್ನು ಮುನ್ನಡೆಸ್ತಾ ಇದ್ದಾರೆ. RCB ಒಂದು ರೀತಿಯಲ್ಲಿ ಡೈ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ ವಿರಾಟ್ ಕೊಹ್ಲಿಯದ್ದು. RCBಗೆ ಫ್ಯಾನ್ಸ್ ಹೆಚ್ಚಾಗೋಕ್ಕೂ ವಿರಾಟ್ ಕೊಹ್ಲಿನ ಒಂದು ರೀತಿಯಲ್ಲಿ ಕಾರಣ ಅಂತ ಹೇಳ್ಬೋದು. ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಕೊಹ್ಲಿ ಫ್ಯಾನ್ಸ್ ಅಂದರೆ ದರ್ ಈಸ್ ಸಮಥಿಂಗ್ ಸ್ಪೆಷಲ್ ಅಂತ ಹೇಳ್ಬೋದು. ಕ್ರಿಕೆಟನ್ನು ಅಪ್ಡೇಟನ್ನು ಈ ಒಂದು ಚಾನಲ್ ನಾನು ಹಾಕ್ತಾ ಇರಲಿಲ್ಲ. ಆದರೆ ನಮ್ಮ ಗ್ರೇಟ್ ಕೊಹ್ಲಿಯನ್ನು ನಾವು ಇವತ್ತು ನಮ್ಮ ದೇಶ ಬಿಟ್ಟು ಕೊಡಬೇಕು ಅಂದರೆ
ಏನಾದರೂ ಆ ಒಂದು ವಿಚಾರವನ್ನು ಹಾಕಲಿಲ್ಲ ಅಂದರೆ ಮನಸ್ಸು ಅಷ್ಟೊಂದು ಒಪ್ಪೋದಿಲ್ಲ. ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ವೀಕ್ಷಕರಿಗೆ ಕ್ರಿಕೆಟ್ ಹುಚ್ಚು ಇಲ್ಲ ಅಂತಿದ್ದರೆ ದಯವಿಟ್ಟು ಕ್ಷಮಿಸಿ. ಯಾರಾದರೂ ಇಷ್ಟ ಇದ್ದವರು ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.